ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ. ಇವತ್ತು ನಾನು ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿ ದಿವಸ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ಸೊ ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಎಕ್ಸ್ಟ್ರಾ ಟೊಮೆಟೊ ಎಲ್ಲ ಆ್ಯಡ್ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾವು ಲೆಮನ್ ಚಿತ್ರಾನ್ನ ಇದೆಲ್ಲ ಮಾಡ್ತೀವಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಯೂಶ್ವಲಿ ನಾವು ಲೆಮನ್ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ ಎಲ್ಲ ಮಾಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕ್ಕೊಂಡಿದ್ದೀನಿ, ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೀಜ, ಕಡಲೆಬೇಳೆ. ಈಗ ಹಸಿ ಬಟಾಣಿ ಸಿಗುತ್ತೆ, ಬೇಕು ಅಂದರೆ ಅದನ್ನು ಸಹ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನ ಅಂತ ಇದು ಮಾಡುವಾಗ, ಆ ಥರ. ಮತ್ತು ಈಗ ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೀಜ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು. ಅದು ಅಷ್ಟೇ ಒಂದು 2 to 3 ಮಿನಿಟ್ಸ್ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರದಿಂದ. ಮತ್ತು ಹಸಿಮೆಣ್ಸಿನ್ಕಾಯಿ ನಾವು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಎತ್ಕೊಂಡು ಅದನ್ನು ಹಂಗೆ ತಿನ್ಬೋದು, ಆ ಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸ್ ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ವೈಟಾಗಿ ಆಗುತ್ತೆ. ಸೊ ಆವಾಗ ಬೆಂದಿದೆ ಅಂತ ಅಂದ್ಬಿಟ್ಟು ಸೊ ಆ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ 2ರಿಂದ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡ್ಕೊಬೋದು. ನಾನು 2ರಿಂದ 3 ಟೊಮೆಟೊ ಹಾಕಿದ್ದೀನಿ. ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗಿರೋಂಥ ಉಪ್ಪು ಸಹ ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿ ನಾವು ಫ್ರೈ ಮಾಡಿದಾಗ ಬೇಗ ಟೊಮೊಟೊ ಎಲ್ಲ ಬೇಯುತ್ತೆ. ಸೊ ನಾನು ಇದೊಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟ್ಸ್ ನಾನು ಫ್ರೈ ಮಾಡಿಕೊಂಡ್ರೆ ಸೊ ಈಗ ಇಲ್ಲಿ ಜೀರಿಗೆ ಚಿತ್ರಾನ್ನ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಇದು ಅನ್ನ ಮಾಡಿಟ್ಕೊಂಡಿದ್ದೆ, ಸೊ ಅನ್ನನ ಕಲಸೋಣ ಅಂತ. ಜೀರಿಗೆ ಏನಂದರೆ ತುಂಬ ಒಳ್ಳೆಯದಲ್ವ ನಮ್ಮ ಹೆಲ್ತಿಗೆ. ಸೊ ತಿನ್ನೋದ್ರಿಂದ ಏನೂ ಇಲ್ಲ, ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಈ ಥರ ತಿಂದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಅದಕ್ಕೆ ನಿಮ್ಮ ಜೊತೆಲಿ ಶೇರ್ ಮಾಡಿದೆ, ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹಬ್ಬ, ಶ್ರೀರಾಮನವಮಿ ಹಬ್ಬ ಅಲ್ವಾ. ಸೊ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮಾಡಿದೆ. ಸೊ ಈಗ ಏನಂದರೆ ಹಸ್ಬೆಂಡ್ ಮನೆಯೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ಎಲ್ಲ ಆಯಿತು. ಜಸ್ಟ್ ಈಗೆಲ್ಲ ಮಾಡಿದೆ ನಾನು, ಯಾಕಂದರೆ ಆಮೇಲೆ ನಮ್ಮ ಮನೇಲಿ ಪೂಜೆ ಮಾಡೋಕ್ಕಾಗುತ್ತೆ. ನಾನು ಯಾವಾಗಲೂ 12 o'clock ಒಳಗಡೆ ಪೂಜೆ ಮಾಡಿಬಿಡ್ತೀನಲ್ವ. ಸೊ ಪೂಜೆ ಮಾಡಿಬಿಡೋಣ, ಫಸ್ಟು ಹಸ್ಬೆಂಡ್ ಮನೆಯಲ್ಲಿ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಈಗ ಅಟ್ಲೀಸ್ಟ್ ಎಲ್ಲ ತೊಳೆದು ಈಗ ಹೋದೆ. ಅತ್ತೆ ಇಲ್ಲಿ ಹಸ್ಬೆಂಡ್ ಮನೆ ಹತ್ರ ಇದು ಕಾಂಪೌಂಡ್ ಮೇಲೆ ಹೂವು ಇಟ್ಟಿದ್ದೀನಿ, ಎತ್ಕೊಂಡು ಹೋಗು ಅಂತ ನಾನು ಮರೆತು ಹೋಗಿದ್ದೆ. ಅದಕ್ಕೆ ಸೊ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸುಮಾರು ದಿನಗಳು ಆಮೇಲೆ ನಮ್ಮ ಹೊಸಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಇವತ್ತೇನೆಂದರೆ ಸ್ವಲ್ಪ ನೈವೇದ್ಯಕ್ಕೆಲ್ಲ ಪಾನಕ, ನೀರು, ಮಜ್ಜಿಗೆ, ಹೆಸರು ಬೇಳೆ ಎಲ್ಲ ಮಾಡಿ ಇಡೋಣ, ಇಟ್ಬಿಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನಿನ್ನೆ ಸಾಯಂಕಾಲ ಹಾಗೆ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ನೋಡಿದ್ರೆ ಮಳೆನೇ ಬಂದಿಲ್ಲ. ಆಮೇಲೆ ಲೇಟಾಗಿ ಒಂದು ಸ್ವಲ್ಪ ಮಳೆ ಹೋಯಿತು ಅಷ್ಟೇ. ಸೊ ಇವತ್ತು ಅಷ್ಟೇ ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ. ಕ್ಲೈಮೇಟ್ ಅಂತೂ ನೋಡ್ಬೋದು, ಬಿಸಿಲು ಇದೆ, ಸ್ವಲ್ಪ ಅಂದರೆ ಸೆಕೆ ಜಾಸ್ತಿ ಆಗುತ್ತೆ. ಈ ರೀತಿ ಇದ್ದಾಗ ಸೆಕೆ ಜಾಸ್ತಿ ಆಗುತ್ತೆ. ಸೊ ಈಗ ಬೇಗ ಪೂಜೆ ಮಾಡೋಣ. ಮತ್ತು ಹಾಗೆ ಕಸ್ಟಮರ್ದು ಬ್ಲೌಸು ಸ್ಟಿಚ್ ಮಾಡಿಕೊಡ್ಬೇಕು, ನಾನು ಇವತ್ತು ಕೊಡಲೇಬೇಕು. ಅವರು ಆ್ಯಕ್ಚುಲಿ ಇವತ್ತು ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ 2 ಬ್ಲೌಸು ಮತ್ತು 1 ಸೀರೆನ ಸ್ಟಿಚ್ ಮಾಡಿಡಬೇಕು. ನೈಟು ಸ್ವಲ್ಪ ಇನ್ಕಂಪ್ಲೀಟ್ ಮಾಡಿದ್ದೆ ಬ್ಲೌಸು, ಆಗಿಲ್ಲ. ನಾನು ಹೇಗೆ ಅಂತಂದರೆ ಹೊಲಿತಾ ಇರ್ತೀನಿ. ಸಪೋಸ್ ನಾನು ನಿದ್ದೆ ಬಂದುಬಿಟ್ಟು ಅಂದರೆ ನಿದ್ದೆ ಮಾಡಿಬಿಡ್ತೀನಿ, ಅಲ್ಲಿವರೆಗೂ ಹೊಲಿತಾನೇ ಇರ್ತೀನಿ. ಸೊ ಎಲ್ಲ ಒಂದು 80% ಅಷ್ಟು ಕಂಪ್ಲೀಟ್ ಮಾಡಿ ಮಲ್ಕೊಂಡೆ. ಯಾಕಂದರೆ ಬೆಳಗ್ಗೆಗೆ ಇವತ್ತು ಬಟ್ಟೆ ಅಂದರೆ ಕೊಡಬೇಕು ಅಲ್ವಾ, ಯಾವ ಟೈಮ್ ಬರ್ತಾರೆ ಕಸ್ಟಮರ್ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಫಿನಿಷ್ ಮಾಡಿ ಇಟ್ಬಿಡೋಣ ಈಗ ಅಂತ ಬೇಗ ಪೂಜೆ ಮಾಡ್ತೀನಿ.
ಸೊ ಈಗ ಅತ್ತೆ ಗಿಡದಲ್ಲಿ ಸಿಕ್ಕಿರುವಂಥ ಹೂವನ್ನ ಕಟ್ಟಿ ಇಟ್ಟಿದ್ರು. ಸೊ ಅದು ನಾನು ಮರೆತು ಹೋಗ್ಬಿಟ್ಟಿದ್ದೆ ಎತ್ಕೊಂಡು ಹೋಗೋದು. ಕೊಟ್ಟಿಗೆ ತೊಳೆದ್ನಲ್ಲ, ಸೊ ಹಾಗೆ ಒಳಗಡೆ ಹೋದೆ ಮೋಟ್ರ್ ಆಫ್ ಮಾಡೋಣ ಅಂತಂದ್ಬಿಟ್ಟು. ಸೊ ಈಗ ಇಲ್ಲಿ ಹೂವು ಎಲ್ಲ ಕಟ್ಟಿಟ್ಟಿದ್ರು. ಹೂವು ಅಂದರೆ ನನಗೆ ಈಚೆಚೆಗೆ ಈಗ ಒಂದು ಸ್ವಲ್ಪ ನೀರೆಲ್ಲ ಬಿಡೋದ್ರಿಂದ ಸ್ವಲ್ಪ ಮಳೆ ಹುಯ್ಯೋದ್ರಿಂದ ಗಿಡದಲ್ಲಿ ಸ್ವಲ್ಪ ಹೂವು ಜಾಸ್ತಿ ಆಗಿದೆ, ಹೂವು ಸಿಗ್ತಾಯಿದೆ. ಸೊ ನನಗೆ ಏನಂದರೆ ಇಲ್ಲೆಲ್ಲ ಕೆಲಸ ಮುಗಿಸಿದ್ಮೇಲೆ ಸ್ಕೂಲ್ ಮನೇಲಿ ಸೊ ಪೂಜೆ ಮಾಡೋಣ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಾನಕ ಮಾಡೋದಕ್ಕೆ ಮತ್ತು ಕೋಸಂಬರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೆ. ಸೊ ಇಲ್ಲಿ ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟು ಏನಂದರೆ ಫೋಟೋಗೆಲ್ಲ ಹೂವು ಹಾಕಿ, ಸೊ ಸ್ವಲ್ಪ ದೇವ್ರ ಫೋಟೋಗಳೆಲ್ಲ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೂಜೆ ಮಾಡೋದಕ್ಕೋಸ್ಕರದಿಂದ. ನನಗೆ ತುಂಬ ಇಷ್ಟ, ಅಂದರೆ ಜಾಸ್ತಿ ದೇವ್ರ ಫೋಟೋ ಇದ್ದು ಪೂಜೆ ಮಾಡೋಕ್ಕೆಲ್ಲ ಆ ಥರ ಇಷ್ಟ. ಇಲ್ಲೆಲ್ಲ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ. ಹೀಗೆ ಪೂಜೆ ಮಾಡಿದ್ರೂ 12 ಗಂಟೆ ಆಗೇ ಹೋಗುತ್ತೆ. ಇವತ್ತು ಹಬ್ಬದ ದಿವಸ ಏನಿಲ್ಲ, ಒಂದು 12 ಗಂಟೆ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಅಂದರೆ ಪೂಜೆ ಮಾಡುವಾಗ ಸ್ವಲ್ಪ ಸಮಾಧಾನದಿಂದ ಮಾಡಬೇಕು ಆ ರೀತಿ. ಅದರಲ್ಲೂ ಹಬ್ಬ ಟೈಮಲ್ಲಂತೂ ಯಾವಾಗ ಬೇಗ ಕೆಲಸ ಮುಗಿಸ್ಕೊತೀವಿ, ಯಾವಾಗ ಬೇಗ ಪೂಜೆ ಮಾಡ್ತೀವಿ ಅನ್ನೋದು ಇದ್ದೇ ಇರುತ್ತೆ. ಲೇಟಾಗಿ ಮಾಡಿದಾಗ ಅದು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರಲ್ಲ. ಹಬ್ಬ ಹುಣ್ಮೆಗಳಲ್ಲೆಲ್ಲ ಸ್ವಲ್ಪ ಮನೇಲಿ ಬೇಗ ಪೂಜೆ ಮಾಡಿದಾಗ ಚೆನ್ನಾಗಿರುತ್ತೆ. ಬಟ್ ಆದರೂ ಇವತ್ತೊಂದು ಸ್ವಲ್ಪ ಟೈಮ್ ಆಗೋಯಿತು ನನಗೆ. ಆ ಸ್ಕೂಲ್ ಮನೆ ತೊಳೆದು ಬರೋಷ್ಟಕ್ಕೆ ಲೇಟ್ ಆಯಿತು. ಸೊ ಈ ರೀತಿ ಶ್ರೀರಾಮನವಮಿ ಹಬ್ಬದ ದಿವಸ ನಾನು ಈ ರೀತಿ ಪೂಜೆ ಮಾಡಿದೆ. ಸೊ ಬ್ಲೌಸು ಸ್ಟಿಚ್ ಮಾಡಿದ್ದೆ. ಇದೊಂದು ಸ್ವಲ್ಪ ಐರನ್ ಮಾಡಿಬಿಟ್ಟು ಉಗ್ಸಾಕಿಟ್ಬಿಡೋಣ ಅಂತ. ಸೊ ಕಸ್ಟಮರ್ದು ಇನ್ನೊಂದು ಬ್ಲ್ಯಾಕ್ ಬ್ಲೌಸ್ ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು, ಅದನ್ನು ಫಿನಿಷ್ ಮಾಡಿಬಿಡೋಣ ನೈಟು ಮಲಗೋ ಅಷ್ಟೊತ್ತಿಗೆ. ಬೆಳಗ್ಗೆ ಬಂದು ಈಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವ 10 o'clockಗೆ, ಅಷ್ಟೊತ್ತು ಕೊಟ್ಟು ಕಳಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇದಾಗಿತ್ತು ಬ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್